ಇವತ್ತು ಯುಗಾದಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಯುಗಾದಿಯ ಉತ್ಸವ 7 ಉತ್ಸವಗಳಲ್ಲಿ ಯುಗಾದಿ ಕೂಡ ಒಂದು. ಇವತ್ತು RSSನ ಕಾರ್ಯಕ್ರಮ ನಡೀತಾ ಇತ್ತು. ಈ ಕಾರ್ಯಕ್ರಮದ ವೇಳೆ ಕಾಂಗ್ರೆಸ್ನ ಕಾರ್ಯಕರ್ತರು ನಡೀತಾ ಇದ್ದಂತ ಯುಗಾದಿ ಉತ್ಸವಕ್ಕೆ ಹೋಗ್ತಾರೆ, ಗಲಾಟೆ ಮಾಡ್ತಾರೆ, ಆಕ್ಷೇಪವನ್ನು ವ್ಯಕ್ತಪಡಿಸ್ತಾರೆ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿ ಯುಗಾದಿಯ ಉತ್ಸವ ನಡೀತಾ ಇತ್ತು. ಯುಗಾದಿ ಉತ್ಸವದ ಪೂರ್ವಭಾವಿ ಸಭೆಗೆ ನುಗ್ಗಿ ಗಲಾಟೆ ಮಾಡ್ತಾರೆ. ಉತ್ಸವದ ಪೂರ್ವಭಾವಿ ಸಭೆಗೆ ನುಗ್ಗಿ ಗಲಾಟೆ ಮಾಡ್ತಾರೆ. ಕಾಂಗ್ರೆಸ್ ವರ್ಸಸ್ RSS ಕಾರ್ಯಕರ್ತರ ನಡುವೆ ಗದ್ದಲಾಗುತ್ತೆ. ಹೆಡಗೇವಾರ್ ಜನ್ಮದಿನದ ನಿಮಿತ್ತ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿತ್ತು. ಕರ್ನಲ್ ವಸಂತ ಕ್ರೀಡಾಂಗಣದಲ್ಲಿ ಕಾರ್ಯಕ್ರಮವನ್ನ ಮಾಡ್ತಾ ಇದ್ರು. ಕಾರ್ಯಕ್ರಮದ ಪೂರ್ವ ತಯಾರಿಗೋಸ್ಕರ ಸಿದ್ಧತಾ ಕಾರ್ಯಕ್ರಮ. ಸ್ಥಳಕ್ಕೆ ಬಂದು ಆಕ್ಷೇಪವನ್ನ ಕಾಂಗ್ರೆಸ್ನ ಕಾರ್ಯಕರ್ತರು ವ್ಯಕ್ತಪಡಿಸ್ತಾರೆ. ಗಲಾಟೆ ಆಗುತ್ತೆ, ಗಲಾಟೆ ಕೈಮೀರಿ ಹೋಗುತ್ತೆ ಅಂತೇಳಿ ಗೊತ್ತಾದಾಗ ಪೊಲೀಸರಿಗೆ ಕಾಲ್ ಮಾಡ್ತಾರೆ ಸ್ಥಳೀಯ ಜನರು. ಚುನಾವಣಾ ಅಧಿಕಾರಿಗಳು ಭೇಟಿ ಕೊಡ್ತಾರೆ. ವೈಯಾಲಿ ಕಾವಲ್ ಠಾಣೆ ಪೊಲೀಸರಿಂದ ಬಿಗಿ ಬಂದೋಬಸ್ತ್ ಈಗ ಒದಗಿಸಲಾಗಿದೆ. ನೋಡಿ, ಇಲ್ಲೇ ಕಾರ್ಯಕ್ರಮದ ಪೂರ್ವ ತಯಾರಿಗೋಸ್ಕರ ಸಿದ್ಧತೆಯನ್ನು ಮಾಡ್ತಾ ಇದ್ರು. ಕೇಶವ ಬಲಿರಾಮ ಹೆಗಡೆವಾರ್ ಅವರ ಜನ್ಮದಿನದ ಯುಗಾದಿ ಉತ್ಸವದ ಕಾರ್ಯಕ್ರಮ ಅದು. ಕಾರ್ಯಕ್ರಮದ ತಯಾರಿಯಲ್ಲಿದ್ದಂಥ BJP ಅನ್ನೋದಕ್ಕಿಂತಲೂ ಕೂಡ RSSನ ಕಾರ್ಯಕರ್ತರಿದ್ದ ಆ ಸಭೆಗೆ ಬಂದಂತ ಕಾಂಗ್ರೆಸ್ನ ಕಾರ್ಯಕರ್ತರು ಗಲಾಟೆ ಮತ್ತೊಂದು ಹಂತಕ್ಕೆ ಹೋಗುತ್ತೆ ಅಂತೇಳಿ ತಿಳಿದಂಥ ಸಂದರ್ಭದಲ್ಲಿ ಸ್ಥಳೀಯರು ಪೊಲೀಸರಿಗೆ ಫೋನ್ ಮಾಡಿ ವೈಯಾಲಿ ಕಾವಲ್ ಪೊಲೀಸರು ಬರ್ತಾರೆ. ಚುನಾವಣಾ ಅಧಿಕಾರಿಗಳು ಕೂಡ ಬರ್ತಾರೆ. ಬಂದು ಪರಿಸ್ಥಿತಿಯನ್ನ ಈಗ ತಹಬದಿಗೆ ತಂದಿದ್ದಾರೆ. ನೋಡಿ, ಒಂದು ಫಸ್ಟ್ ಲಾ ಏನಂದ್ರೆ ಪಬ್ಲಿಕ್ ಹಾಲಿಡೇ ದಿನ ಇಂಥ ಗ್ರೌಂಡನ್ನ ಯಾವುದೇ ಒಂದು ಪ್ರೈವೇಟ್ ಕಾರ್ಯಕ್ರಮಕ್ಕೆ ಕೊಡಕ್ಕೆ ಅವಶ್ಯಕತೆ ಇಲ್ಲ, ಪರ್ಮಿಷನ್ ಇಲ್ಲ. ನಾವು ಏನಿದ್ರು ಕೂಡ ಗೆಜೆಟ್ ನೋಟಿಫಿಕೇಶನ್ ಆಗಿರೋದ್ರಿಂದ ಕೋಡ್ ಆಫ್ ಕಂಡಕ್ಟ್ ಆಗಿರುವಾಗ ಈ ಸರ್ಕಾರಿ ಗವರ್ಮೆಂಟ್ ಬರೀ ಸ್ಪೋರ್ಟ್ಸ್ಗೆ ಆಗಬೇಕು ಅಂತಿದೆ. ಇಲ್ಲಿ ಒಂದು RSSನ ಕಾರ್ಯಕ್ರಮ ಹಾಗೂ BJP ನಾಯಕರುಗಳು ಎಲ್ಲರೂ ಬಂದು ಸೇರುವಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಬಂದು ಅದನ್ನು ನಿಲ್ಲಿಸಿದ್ದಾರೆ, ಸ್ಟಾಪ್ ಮಾಡಿದ್ದಾರೆ. AWAEಗೂ ಮಾತಾಡಿದ್ದೀನಿ, ಇಬ್ಬರು ಹೇಳಿದ್ದಾರೆ ಅದನ್ನು ಸ್ಟಾಪ್ ಮಾಡಲಾಗಿದೆ. ಇಂಥ ಈ ಸ್ಥಳೀಯ BJP MLA ಇರೋದ್ರಿಂದ ಇನ್ನಷ್ಟು ಮಾಹಿತಿಯೊಂದಿಗೆ ನನ್ನ ಕಲೀಗ ಕ್ರೈಮ್ ರಿಪೋರ್ಟರ್ ಮಾದೇಶ್ ಈಗ ಸ್ಥಳದಿಂದ ಲೈವ್ ಕನೆಕ್ಟ್ ಆಗಿದ್ದಾರೆ. ಮಾದೇಶ್, ಏನಾಯ್ತಲ್ಲಿ, ಯಾರ್ಯಾರಿದ್ರು, ಈ ಸದ್ಯಕ್ಕೆ ಹೇಗಿದೆ ಅಲ್ಲಿನ ಪರಿಸ್ಥಿತಿ? ಮಾದೇಶ್, ನೋಡಿ ವೈಯಾಲಿ ಕಾವಲ್ ಪೊಲೀಸರು ನೋಡಿ ಮಾದೇಶ್ ಮಾತಾಡ್ತಿದ್ದಾರೆ. ಈಗಾಗಲೇ ಪೊಲೀಸರು ಕೂಡ ಘಟನಾ ಸ್ಥಳದಲ್ಲಿ ಬಂದೋಬಸ್ತನ್ನ ನಿಯೋಜನೆ ಮಾಡುವಂತ ಕೆಲಸ ಮಾಡಲಾಗ್ತದೆ. ಈ ಒಂದು ಸ್ಥಳದಲ್ಲಿ ನಮ್ಮ ವಿಡಿಯೋ ಜರ್ನಲಿಸ್ಟ್ ಲಕ್ಷ್ಮೀಪುತ್ರ ನಿಮ್ಗೆ ತೋರಿಸ್ತಾ ಹೋಗ್ತಾರೆ. ಈ ಒಂದು ಸ್ಥಳವನ್ನ ಆಯೋಜನೆ ಮಾಡುವಂತ ಕೆಲಸಕ್ಕೆ RSS ಕಾರ್ಯಕರ್ತರು ಮುಂದಾಗಿದ್ರು. ಅದೇ ಇವತ್ತು ಹೆಗಡೆವಾರ್ ಅವರ ಜನ್ಮದಿನ ಹಿನ್ನೆಲೆ ಈ ಒಂದು ಗ್ರೌಂಡ್ ನಲ್ಲಿ ಅನುಮತಿ ಪಡೆದಿರ್ತಾರೆ. ಯುಗಾದಿ ಉತ್ಸವ ಅಂತೇಳಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡೋದಕ್ಕೆ ಅಂತೇಳಿ ಪರ್ಮಿಷನ್ ಅನ್ನು ತೆಗೆದುಕೊಂಡು ಇವತ್ತು ಮಧ್ಯಾಹ್ನದ ವೇಳೆಯಲ್ಲಿ ಎಲ್ಲರೂ ಕೂಡ ಸಭೆ ಸೇರಿರ್ತಾರೆ. ಈ ವೇಳೆ ಈ ಒಂದು ಸಭೆಗೆ ಎಂಟ್ರಿ ಕೊಟ್ಟಿದ್ದಂತ ಕಾಂಗ್ರೆಸ್ ಕಾರ್ಯಕರ್ತರು ಯಾವ ಪರ್ಮಿಷನ್ ಇಟ್ಕೊಂಡು ಈ ಒಂದು ಕೋಡ್ ಆಫ್ ಕಂಡಕ್ಟರ್ ಜಾರಿ ಇರುವಂತ ಸಂದರ್ಭದಲ್ಲಿ ಗವರ್ಮೆಂಟ್ಗೆ ಸೇರಿದಂತ ಒಂದು ಗ್ರೌಂಡ್ ನಲ್ಲಿ ಬಂದು ನೀವು ಕಾರ್ಯಕ್ರಮನ ಆಯೋಜನೆ ಮಾಡಲಾಗಿದೆ ಅಂತೇಳಿ ಕಿರಿಕನ್ನು ತೆಗೆಯುವಂತ ಕೆಲಸ ಮಾಡ್ತಾರೆ. ಈ ವೇಳೆ ಒಂದಷ್ಟು ಮಾತುಕತೆ ಆಗುತ್ತೆ ಕಾಂಗ್ರೆಸ್ ಮತ್ತೆ ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ BJPಯ ಒಂದಷ್ಟು ಕಾರ್ಯಕರ್ತರು ಕೂಡ ಇದ್ರು ಅನ್ನುವಂಥದ್ದು ಕಾಂಗ್ರೆಸ್ ಕಾರ್ಯಕರ್ತರ ಆರೋಪ. ಹೀಗಾಗಿ ಬಂದು ಈ ಒಂದು ಕಾರ್ಯಕ್ರಮನ ರದ್ದುಗೊಳಿಸುವಂತೆ ಕಾಂಗ್ರೆಸ್ ಕಾರ್ಯಕರ್ತರು ಹಠ ಮಾಡುವಂತ ಕೆಲಸ ಮಾಡಿದ್ರು. ಕೂಡಲೇ ಪರಿಸ್ಥಿತಿಯನ್ನ ಹತೋಟಿಗೆ ತರೋದಕ್ಕೆ ಸ್ಥಳೀಯ ಪೊಲೀಸರು ಕೂಡ ವೈಯಾಲಿ ಕಾವಲ್ ಪೊಲೀಸರು ಕೂಡ ಘಟನಾ ಸ್ಥಳಕ್ಕೆ ಬಂದು ಕಾರ್ಯಕ್ರಮದ ಏನೆಲ್ಲ ಪರ್ಮಿಷನ್ ತೆಗೆದುಕೊಂಡಿದ್ದಾರೆ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಪರಿಶೀಲನೆ ನಡೆಸಿ ಇಲ್ಲಿ ಗಲಾಟೆ ಆಗುವುದನ್ನ ಕಮ್ಮಿ ಮಾಡುವಂತ ಕೆಲಸ ಮಾಡಿದ್ರೆ. ಜೊತೆಗೆ